ಸೆಲೆಕ್ಷನ್ ಸಾರ್ಟ್ ಅದೇ ಇದ್ರ ಮೇಲೆ ಮಾಡ್ತಾಯಿದ್ದೀನಿ. ಸೆಲೆಕ್ಷನ್ ಸಾರ್ಟ್ ಅದೇ ಹೋದ ಸರಿ ಬಬಲ್ ಸಾರ್ಟ್ ಮಾಡೋದಲ್ಲ ಹಂಗೆ ಅದೇ ತೊಗೊಂಡಿದ್ದೀನಿ. ಓಕೆ, ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಟೈಮ್ ಹೋಗಬಾರ್ದು ಅಂತ. ಪಾಸ್ 1 ಮಾಡ್ತಾಯಿದ್ದೀನಿ. n ಇಸ್ಕೊಟ್ಟು 6 5 ಇಂಡೆಕ್ಸ್ ಹಾಕ್ಕೊಂಡಿದ್ದೀನಿ. ಈಗ ಫಸ್ಟ್ ಏನು ಮಾಡ್ಬೇಕಂಪ, ಈ ಸೆಲೆಕ್ಷನ್ ಸಾರ್ಟಲ್ಲಿ ಎಸ್ಪೆಷಲಿ ಅಂದರೆ ಫಸ್ಟು ನೀನು -9 ಎಲ್ಲದಕ್ಕಿಂತ ಕಮ್ಮಿ ಇರೋ ನಂಬರ್ ಇದನ್ನು ರೌಂಡ್ ಅಪ್ ಮಾಡ್ಕೋಬೇಕು. ಇದನ್ನು ನೀನು ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಆದಂತಹ ಯಾವುದೇ ನಂಬರ್ ಇರ್ಬೋದು ಅದ್ರ ಜೊತೆ ಸ್ವ್ಯಾಪ್. ಓಕೆನಾ? ಈ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಸ್ವಾಪ್ ಏನಾಗುತ್ತೆ ಅಂದರೆ ಇಲ್ಲಿ -9 ಬರುತ್ತೆ, ಇಲ್ಲಿ 7 ಹಾಗೆ ಇರುತ್ತೆ, 13 ಹಾಗೆ ಇರುತ್ತೆ, 1 ಹಾಗೆ ಇರುತ್ತೆ, 8 ಇಲ್ಲಿ ಬರುತ್ತೆ, 4 ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಏನಪ್ಪ ಆಗುತ್ತೆ ಅಂದರೆ ಪಾಸ್ 1 ಮುಗಿಯುತ್ತೆ. ಓಕೆನಾ? ಈ ಪಾಸ್ 2 ಅಲ್ಲಿ ಈ ಪಾಸ್ 1 ಔಟ್ಕಮ್ನೇ ಬರೀಬೇಕು. ಇದು ಈ ಪಾರ್ಟ್ ಸಾರ್ಟ್ ಆಗೋಗಿದೆ. ಇದನ್ನು ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಸರ್ಚ್. ಓಕೆನಾ? ಇದನ್ನು ಬಿಟ್ಬಿಡ್ಬೇಕು. ಇಲ್ಲಿಂದ ಹುಡ್ಕು ನೀನು ಯಾವ ಸ್ಮಾಲೆಸ್ಟ್ ಇದೆ ಇಲ್ಲಿ 1 ಇದನ್ನು ಇದ್ರ ಜೊತೆ ಮಾಡು. ಇದು ಮಾಡಿದಾಗ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ -9 ಹಾಗೆ ಇರುತ್ತೆ, 7 ಜಾಗದಲ್ಲಿ 1 ಬರುತ್ತೆ, 13 ಬರುತ್ತೆ, 1 ಜಾಗದಲ್ಲಿ 7 ಬರುತ್ತೆ, 8 4 ಆಯಿತಾ? ಅಲ್ಲಿ ಇದು ಆಯಿತು. ಓಕೆ, ಇನ್ನು ಪಾಸ್ 3ಗೆ ಬರೋಣ. ಪಾಸ್ 3 ಅದೇ ಔಟ್ಕಮ್ನ ಬರ್ಕೋಬೇಕು. ಮತ್ತು ತುಂಬ ಸ್ಟೆಪ್ ಇದೆ ಅಂತ ತುಂಬ ಇದು ಸರಿ ಇಲ್ಲ ಅಂತ ಅನ್ಕೋಬಾರ್ದು. ಕರೆಕ್ಟಾಗಿ ಇದೆ. ಎಲ್ಲ ವೀಡಿಯೋ ನೋಡಿದ್ರು ಕೂಡ ಇದೇ ಥರನೇ ಮಾಡಿರೋದು. ಬುಕ್ಕಲ್ಲಿ ಇರ್ತಾರೆ, ಯಾರು ಕರೆಕ್ಟಾಗಿ ಮಾಡಿಲ್ಲ, ಹಾಗಾಗಿ ಮಾಡ್ತಾಯಿದ್ದೀನಿ. ಹಿಂಗೆ ಏನಾದ್ರು ಬರುತ್ತೆ ಅನ್ನೋದಾದ್ರೆ ಇದನ್ನು ಮಾಡಿ, ಇಲ್ಲಾಂದರೆ ಬೇರೆ ವೀಡಿಯೋಸ್ಗಳು ನೋಡ್ಕೊಂಡು ನೀವು ಮಾಡ್ಕೋಬೋದು. ನಾನು ಕಲಿಯೋದು ಹಿಂಗೆ ಕಲ್ತಿದ್ದೆ, ಹಾಗಾಗಿ ನಾನು ಹಿಂಗೆ ಬರೆದು ಹಿಂಗೆ ಕಳಿಸ್ತಿದ್ದೀನಿ. ಹಿಂಗೆ ಅರ್ಥ ಆದರೆ ಒಳ್ಳೆಯದು, ಇಲ್ಲಾಂದರೆ ನಿಮಗೂ ಗೊತ್ತು. ಓಕೆ, ನೆಕ್ಸ್ಟ್ ಪಾಸ್ 3. ಪಾಸ್ 3 ಏನಪ್ಪ ಮಾಡಬೇಕು ಅಂದರೆ ಇಲ್ಲಿ 1 ಬಿಟ್ಟಿವಲ್ಲನಾ, 1 ಸಾರ್ಟ್ ಆಗಿದೆ. ಇಲ್ಲಿ ಏನಾಯಿತು, 2 ಸಾರ್ಟ್ ಆಯಿತು. ಅಲ್ಲಿಗೆ ನಾವೇನು ಮಾಡಬೇಕು, ಫಸ್ಟ್ ಇದನ್ನು ಮಾಡು. ಇಲ್ಲಿ ಇದಕ್ಕೆ ಒಂದು ಶೇಡೋ ಗಿಡೋ ಏನೋ ಮಾಡು. ಇಲ್ಲೂ ಅಷ್ಟೇ, ಇದಕ್ಕೆ ಶೇಡೋ ಗಿಡೋ ಮಾಡು. ಈಗ ಇಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದರೆ ಇವೆರಡನ್ನ ಬಿಟ್ಬಿಡು. ಇವೆರಡು ಸಾರ್ಟ್ ಆಗಿದೆ, ಇನ್ನೇನು ಮಾಡ್ತಿದ್ರೆ ಏನೋ ಆಗ ಸ್ಟಾರ್ಟ್ ಸರ್ಚ್ ಬರ್ಕೋತೀವಿ. ಓಕೆ, ನೆಕ್ಸ್ಟ್ ಈಗ ಇದರಲ್ಲಿ ನೋಡಬೇಕು ನಿನಗೆ ಯಾವ್ದು ಕಮ್ಮಿ ಅನಿಸ್ತಾ ಇದೆ. 4 ಆಬ್ವಿಯಸ್ಲಿ. ಇದನ್ನು ಮತ್ತೆ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಬಿಟ್ಟು ಫಸ್ಟ್ ಇರೋ ಅಂಥ ಎಲಿಮೆಂಟ್ ಜೊತೆಗೆ ಮಾಡಬೇಕು. ಆವಾಗ ಏನು ಬರುತ್ತೆ, -9 ಹಾಗೆ ಇರುತ್ತೆ, 1 ಹಾಗೆ ಇರುತ್ತೆ, 13 ಜಾಗದಲ್ಲಿ 4 ಬರುತ್ತೆ, 7 ಬರುತ್ತೆ, 8 ಬರುತ್ತೆ, ಲಾಸ್ಟು 13. ಓಕೆನಾ? ನೆಕ್ಸ್ಟ್ ಏನಪ್ಪ ಆಗುತ್ತೆ ಅಂದರೆ ಈ ಪಾಸ್ 3 ಕೂಡ ಮುಗಿದೋಗುತ್ತೆ. ಆವಾಗ ನಾವು ಇದನ್ನು 3 ಕೂಡ ಕರೆಕ್ಟಾಗಿದೆ ಶೇರ್ ಮಾಡಿ. ಇನ್ನು ಪಾಸ್ 4 ಮೈನಸ್ನ ಅದೇ ಔಟ್ಕಮ್ ಬರುತ್ತೆ. 1 4 7 8 13. ಸೆಲೆಕ್ಷನ್ ಸಾರ್ಟ್ ತುಂಬ ಈಸಿ ಎಲ್ಲದಕ್ಕಿಂತ. ನಾನೇ ಅಲ್ಲ ಅನ್ಸೋ ಪ್ರಕಾರ ಬಬಲ್ ಸಾರ್ಟು ಸೆಲೆಕ್ಷನ್ ಸಾರ್ಟ್ ಈಸಿನೇ, ಇನ್ಸರ್ಷನ್ ಸಾರ್ಟ್ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಇದು ಔಟ್ಕಮ್ ಬಂದಾಯಿತು ಅಲ್ಲ. ಈಗ ನೆಕ್ಸ್ಟ್ ಪಾಸ್ 4 ಮಾಡ್ತಾಯಿದ್ವಿ.
ಈಗ ಈ ಮೂರನ್ನ ಬಿಟ್ಟು ಎರಡನ್ನು ಬಿಟ್ಟಿಯಲ್ಲ, ಈಗ ಇವು ಮೂರು ಸಾರ್ಟ್ ಆಗಿದೆ. ಇವು ಮೂರನ್ನ ಬಿಡು, ಸ್ಟಾರ್ಟ್ ಸರ್ಚ್. ಓಕೆನಾ, ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇವು ಮೂರಲ್ಲಿ ನೋಡು, ತರಬೇಕಷ್ಟೆ. ಈಗ ಸ್ವ್ಯಾಪ್ ಆಗಲ್ಲ. ಓಕೆನಾ, ಇದನ್ನು ಹಾಗೇ ಬರೀತೀವಿ, ನೋ ಚೇಂಜ್, ಹಂಗೆ. ಮತ್ತು ಇದಕ್ಕೆ ತಪ್ಪಾಯ್ತು ಅಂತ ನಿಲ್ಲಿಸ್ಬೇಡ, ಇಷ್ಟೇ. ಈ ಥರ ಏನಾದ್ರು ಇದ್ದರೆ ತಪ್ಪು ಅಂತೆಲ್ಲ ಬಿಡಬೇಡ, ಹೀಗೆ ಅದು ಇದ್ದಂಗೆ ಬರೆದ್ಬಿಡು. ನೆಕ್ಸ್ಟ್ ಪಾಸಿಗೆ ಹೋಗಿ. ಪಾಸ್ 4 ಆಯ್ತಲ್ಲ. ಈಗ ಪಾಸ್ 5ಯಲ್ಲಿ ನಾವೇನು ಮಾಡ್ಬೇಕಪ್ಪ ಅಂದರೆ, ಪಾಸ್ 5ಯಲ್ಲಿ ಮತ್ತೇನಿಲ್ಲ, ಅದೇ ಔಟ್ಕಮ್ನೇ ಬರೆಯೋದು. ಪಾಸ್ 5 -9 1 4 7 8 13. ಓಕೆನಾ, ಇಲ್ಲಿ ಯಾವ್ದಾದ್ರು ಬಿಟ್ವ ಅಂದರೆ ಇಲ್ಲಿ ತನಕ ಬಂತು 3 ಬಿಟ್ಟಿದ್ವಿ. ಈಗ 4 ಸಾರ್ಟ್ ಆಯಿತು. ಈಗ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಸರ್ಚು. ಇದೇ ಸ್ಮಾಲೆಸ್ಟ್ ಎಲಿಮೆಂಟು, ಆದರೆ ಇದು ಕೂಡ ಅದರ ಪ್ಲೇಸಲ್ಲೇ ಇದೆ. ಸೊ -9 1 4
somebody